ಉಡುಪಿಯ ಕೃಷ್ಣ ಮಠ ಅಂದರೆ ಇಡೀ ಊರಿಗೆ ಊರೇ ಭಕ್ತಿ ಭಾವದಿಂದ ಕಾಣುತ್ತದೆ. ಆದರೆ ಅಂತಹ ಸನ್ನಿಧಾನದಲ್ಲಿದ್ದು ಮಾಡುತ್ತಿದ್ದ ಅಕ್ರಮ ಚಟುವಟಿಕೆಯೊಂದು ಬಯಲಾಗಿದೆ. ಸ್ವಾಮೀಜಿಗಳ ಸನಿಹದಲ್ಲೇ ಇದ್ದು ಮಠಕ್ಕೆ ಪಂಗನಾಮ ಹಾಕುವುದಕ್ಕೆ ಹೊರಟಿದ್ದವರ ಬಣ್ಣವೂ ಬಯಲಾಗಿದೆ. ಕೃಷ್ಣ ಮುಖ್ಯ ಪ್ರಾಣರ ಕೃಪೆಯಿಂದ ಪಾರ್ಕಿಂಗ್ನಲ್ಲಿ ನಡೆಯುತ್ತಿದ್ದ ಅಕ್ರಮ ದಂಧೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಉಡುಪಿ ಕೃಷ್ಣನ ದರ್ಶನ ಪಡೆಯಲೆಂದು ದೇಶ ವಿದೇಶಗಳಿಂದ ದಿನವೊಂದಕ್ಕೆ ಸಹಸ್ರಾರು ಮಂದಿ ಮಠಕ್ಕೆ ಆಗಮಿಸುತ್ತಾರೆ. ಇಂತಹ ಕೃಷ್ಣನ ದರ್ಶನಕ್ಕೆಂದು ಬರೋರು ಅನುಕೂಲತೆಗಾಗಿ ಕೃಷ್ಣ ಮಠದ ಟ್ರಸ್ಟ್ 5.5 ಎಕರೆ ಭೂಮಿ ಖರೀದಿಸಿ ಪಾರ್ಕಿಂಗ್ ಜಾಗಕ್ಕಾಗಿ ನಿಗದಿಪಡಿಸಿತ್ತು. ಆದರೆ ಅಲ್ಲೇ ಪಾರ್ಕಿಂಗ್ ಜಾಗದ ಹೆಸರಲ್ಲಿ ಪ್ರವಾಸಿಗರಿಂದ ಪಡೆಯೋ ಹಣ ಮಾತ್ರ ಮಠದ ಖಜಾನೆಗೆ ಸೇರದೆ ಇನ್ಯಾರದ್ದೋ ಪಾಲಾಗುತ್ತಿತ್ತು. ಈ ವಿಚಾರ ಕಳೆದ ಸಾಲಿನ ಪರ್ಯಾಯ ಸ್ವಾಮೀಜಿಗಳಾದ ಪೇಜಾವರ ಶ್ರೀಗಳ ಗಮನಕ್ಕೂ ತರಲಾಗಿತ್ತು. ಆದರೆ ಈ ವಿಚಾರದಲ್ಲಿ ಗಲಾಟೆ ಬೇಡ ಅಂತ ಪೇಜಾವರ ಶ್ರೀ ಉಳಿದ ಮಠಾಧೀಶರನ್ನ ಸಮಾಧಾನಿಸಿದ್ರು. ಇದೀಗ ಈ ವಿಚಾರವಾಗಿ ಪ್ರಸ್ತುತ ಪರ್ಯಾಯ ಪಲಿಮಾರು ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಮೀಟಿಂಗ್ ನಡೆದಿದ್ದು, ಪಾರ್ಕಿಂಗ್ ನಿರ್ವಹಣೆ ಹೊಣೆಯನ್ನ ಶಿರೂರು ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳ ಪಾಲಿಗೆ ವಹಿಸಲಾಗಿದೆ. ಈಗಾಗಲೇ ಶಿರೂರು ಶ್ರೀಗಳು ಈ ಅನ್ಯಾಯದ ವಿರುದ್ಧ ಸಿಡಿದಿದ್ದು ಪಾರ್ಕಿಂಗ್ ಜಾಗದಲ್ಲಿದ್ದ ಅಂಗಡಿಯನ್ನ ಜೆಸಿಬಿ ಮೂಲಕ ಧ್ವಂಸಗೊಳಿಸಿ ತೆರವು ಮಾಡಿದ್ದರು. ಪಾರ್ಕಿಂಗ್ನಲ್ಲಿ ನಡೆಯುತ್ತಿದ್ದ ಅಕ್ರಮವನ್ನ ಶಿರೂರು ಶ್ರೀಗಳು ಬಟಾಬಯಲು ಮಾಡಿದ್ದಾರೆ. ಒಂದೇ ಕ್ರಮ ಸಂಖ್ಯೆಯ 2 ರಶೀದಿ ಪುಸ್ತಕಗಳು ಮಠದ ಟ್ರಸ್ಟ್ ಹೆಸರಿನಲ್ಲಿದ್ದು ಅಕ್ರಮ ನಡೆಯುತ್ತಿದೆ ಅನ್ನೋದನ್ನ ಸಾಕ್ಷಿ ಹೇಳುತ್ತಿದೆ. ಕಳೆದ ಪೇಜಾವರ ಪರ್ಯಾಯ ಮುಗಿದ ಪರ್ಯಾಯ ತಗೊಳ್ಳೇಬೇಕಾಗ್ತದೆ ಆಶ್ರಮಠದಲ್ಲಿ. ಹಾಗಾಗಿ ನಾವು ಅದನ್ನು ಅಂದರೆ ಭಕ್ತರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮುಖ್ಯವಾಗಿ ಭಕ್ತರಿಗೆ ಹೌದು, ಅದು ನಾನು ಶ್ರೀಪಾದರಲ್ಲಿ ನೀವು ಕೇಳಿದ್ದೀರಿ, ಶ್ರೀಪಾದರ ಹತ್ರ ನಾನು ತಿಳಿಸಿದ್ದೇನೆ. ಶ್ರೀಪಾದರು ಅದಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ನಮ್ಮ ಹಿರಿಯ ಸ್ವಾಮೀಜಿಯವರು ಅವರಲ್ಲಿ ಕೇಳಿದ್ರೆ ನಾನು ಯಾವುದೇ ವಿಷಯಕ್ಕೂ ನಾನು ಮುಂದೆ ಹೋಗೋದಿಲ್ಲ. ಅವರ ಹತ್ರ ಕೇಳಿ ನಾನು ಇದು ಮಾಡಿ ವ್ಯವಸ್ಥೆ ಮಾಡಿ ನಾನು ಮುಂದಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಅಲ್ಲಿ ಅಭಿವೃದ್ಧಿ ಆಗಬೇಕು. ನಮಗೆ ಮುಖ್ಯವಾಗಿ ಶ್ರೀಕೃಷ್ಣನ ಒಂದು ಪರಿಸರ ಅಂತ ಹೇಳಿ ನಾವು 5.5 ಎಕರೆ ಜಾಗವನ್ನು ನಾವು ಪರ್ಚೇಸ್ ಮಾಡಿದ್ದೇವೆ. ಅದು ಸಂಪೂರ್ಣ ಅಭಿವೃದ್ಧಿ ಮಾಡಿ ಅಲ್ಲಿ ಬೇಕಾದಂಥ ಪೂರ್ವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಸಂಘಟಿಸಿದ್ದೇವೆ.